ಇವನವ ಶೂಟರ್ ನೋಡ್ರಿ ಬ್ರೋ ಹೆಂಗದನ 16 ವರ್ಷದವ ಐ ಥಿಂಕ್ ಆ ಬ್ಯಾಗ್ ಒಳಗೆ ಇಟ್ಕೊಂಡ್ ಬಂದ ಅನ್ಸತ್ತವ ಗನ್ ಹಿಂಗಂತವ. ಈಗೇನ್ ನೋಡಿದ್ರಲ್ಲ ನೀವ ಅವ ಒಬ್ಬ ಶೂಟರ್ ಅಂದ್ರೆ ಅವ ಒಂದ್ ಗನ್ ತಗೊಂಡ್ ಒಂದ್ ಓಪನ್ ಲೈಬ್ರರಿ ಒಳಗ ಶೂಟ್ ಔಟ್ ಮಾಡ್ತಾನೆ ಅಂಡ್ ಎಷ್ಟೋ ಮಂದಿಗೆ ಆ ಗನ್ಲೆ ಹೊಡಿತಾನವ. ಅದ್ರದ್ದೆಲ್ಲ CCTV ಫುಟೇಜ್ ರಿಯಲ್ ಪೊಲೀಸ್ ಬಾಡಿ ಕ್ಯಾಮ್ ಎಲ್ಲ ಸಿಕ್ಕೈತಿ. ಈ ಫುಲ್ ವಿಡಿಯೋ ನೋಡ್ರಿ ಹುಚ್ಚಾಕ್ಯರ್ ನೀವು ಇದನ್ನೆಲ್ಲ ಎದಕ್ ಮಾಡಿದ್ದ ಅಂತಂದು. ಆ ಸಿಚುವೇಶನ್ ಏನೇನ್ ನಡೀತಂದ್ ನೋಡಿದ್ರಿ ಅಂತಂದ್ರೆ ನೀವು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಿ ನಾವ್ ಎಲ್ಲದೇವಿ ಎಷ್ಟು ಸೇಫ್ ಅದೇವಲ್ಲಪ್ಪ ಅಂತಂದ್. ಈ ರಿವ್ಯೂ ಮಾಡೋಬೇಕಾರ್ ಬ್ರೋ ಮೈ ಎಲ್ಲ ಜುಮ್ ಅಂತ ಬ್ರೋ. ನಾದ್ ಒನ್ ಟೈಮ್ ರಿಯಲ್ ಫುಟೇಜಸ್ ನೋಡ ಅಂತಿದ್ದೆ ನಾನು, ಅದಕ್ಕೆ ರಿವ್ಯೂ ಮಾಡ ಅಂತಿದ್ದಾನ. ಯಪ್ಪ ಇನ್ನೂ ಮೈ ನಡಕ್ ಬರ ಅದೇ. A quiet afternoon at the Clovis Carver Public Library is destroyed when the pulverizing sounds of gunfire ring out through the bookshelves. ಓ ಲೈಬ್ರರಿದಾಗ ಆಗಿದ್ದಿದೆ 16 ವರ್ಷದ ಹುಡುಗನ್ ಕೈಯಾಗ ಗನ್ ಸಿಕ್ಕೈತಿ ಅಂಡ್ ನಾವು ಕಂಟಿನ್ಯೂ ಮಾಸ್ ಫೈರಿಂಗ್ ಮಾಡ ಅಂತಾನ. ನೋಡಿ ರನ್ ನೋಡಿ ಹೆಂಗದನವ ನೋಡ್ರಿ ಗನ್ ನೋಡ್ರಿ ಒಂದು ಐ ಥಿಂಕ್ ಅದ್ರೊಳಗ ಬುಲೆಟ್ಸ್ ಇಟ್ಕೊಂಡ್ ಬಂದ ಅನ್ಸದೆ. ಬೈದಾಡ ಅಂತಾನಲ್ಲ ಬ್ರೋ ಅದ್ರಾಗ ಇವನವ. On the afternoon of August 28th, 2017 ಆಗಿದ್ದ ಕೇಸ್ ಇದು. A lone figure dressed in black walks up to the front doors of the public library in Clovis, New Mexico. ನೋಡ್ರಿ ಬ್ರೋ ಹೆಂಗ್ ಕಾಮ್ ಆಗಿ ನಡ್ಕೊಂಡ್ ಬರ ಅಂತಾನ. ಅಲ್ಲಿ ಲೈಬ್ರರಿಗೆ ನಡ್ಕೊಂಡ್ ಹೊಂಟಾನ ಅಂಡ್ ಅವ ಪ್ಲಾನ್ ಮಾಡ್ಕೊಂಡ್ ಬಂದಾನ ಆಮೋಸ್ ಮತ್ ಗನ್ಸ್ ತಗೊಂಡ್ ಬಂದಾನ ಅವ್ನ ಬ್ಯಾಗ್ ಒಳಗ. Instead of going directly into the library, the young man circles back to use the restroom. His movements are quiet for now, but he had much to say only minutes earlier when he recorded an ominous message before. ಅವ ಡೈರೆಕ್ಟ್ ಲೈಬ್ರರಿಗೆ ಹೋಗಕ್ಕಿಂತ ಮುಂಚೆನು ಅವ ಅಲ್ಲೇ ಅಡ್ಡಾಡ ಅಂತಿದ್ದ ಅಂತ ರೆಸ್ಟ್ ರೂಮ್ ಅತ್ತಾಗಿತ್ತಾಗ. ಸುಮ್ನೆ ಕಾಮ್ ಆಗಿ ಬಾಡಿ ಲ್ಯಾಂಗ್ವೇಜ್ ಒಳಗೆ ಏನು ಕಂಡು ಬರ್ಲಾರ್ದಂಗ ಅಡ್ಡಾಡ ಅಂತಿದ್ದ ಅವ. ಅದಕ್ಕಿಂತ ಮುಂಚೆ ಅವ ಒಂದು ಸೆಲ್ಫ್ ವಿಡಿಯೋ ರೆಕಾರ್ಡ್ ಮಾಡಿಟ್ಟಾನೆ. ಅದ ವಿಡಿಯೋ ಇದು. By the time you're watching this, the deed would have already been done. And by the deed, I'm not sure what it is yet. I'm just gonna go trolley along, find something to do. First off, I'm gonna say I'm sorry to anyone that... ವಾಟ್ ಬ್ರೋ ಅವನದ ಅವ ಶೂಟರ್ ಅವ ರಿಕಾರ್ಡ್ ಮಾಡ್ಯಾರತ್ ವಿಡಿಯೋ. ಯಪ್ಪ ಅವ ನಾನು ಏನೋ ಮಾಡ್ತೇನಿ ಬಟ್ ನಾನು ಸಾರಿ ಕೇಳ ಅಂತೇನಿ ಮೊದ್ಲು ಅಂತ ಹೇಳ ಅಂತಾನ. that's gonna be affected by this. This is a tough subject. I want to say I'm sorry to my family. No, just remember happier times. I'm sorry to my girlfriend, and I love you a lot. I wanted you to marry with ಹುಂಬಕಿಂಬತಿ ಎಲ್ಲೇ ಇಷ್ಟೆಲ್ಲ ಪ್ರೀತಿ ಇದ್ದು ಇದನ್ನದಕ್ಕೆ ಮಾಡೋದಿತ್ತು ಅವಂಗ. This was all my idea. No one made me do this. No one made me want to do this. It was just me being... ಇದೆಲ್ಲ ನನ್ನ ಐಡಿಯಾ, ನನ್ಗೆ ಯಾರು ಹೇಳಿಲ್ಲ, ನಾನ ಮಾಡ ಅಂತೇನಿ. ಅವ್ನ್ ಮಾತ್ರ So I don't want my family to be punished in any sort of way. ನನ್ನ ಫ್ಯಾಮಿಲಿಗೆ ಪನಿಷ್ ಮಾಡಕ್ ಹೋಗ್ಬಿಡ್ರಿ ಇದ್ರಾಗನ ಅಂತನ. The young man says more in his pre-recorded manifestos. He takes a final picture for Snapchat. ಸ್ನ್ಯಾಪ್ಚಾಟ್ದವ್ ಹಾಕ್ತಾನ ಅದನ್ನ ಹೋಗೋದು. ಯಾರೋ ಹುಡುಗ ವಾಟರ್ ಕುಡಿಯಾಕ ಬಂದನ್ ನೋಡ್ರಿ ಬ್ರೋ. ಹಿಂಗೆಲ್ಲ ಮಾಡೋಂಟ ನೀನ್ ಆಟಿಟ್ಯೂಡ್ ಬ್ರೋ ಅಂದ. The final seconds before Nathaniel opens fire are almost ominous in their normalcy. However, the CCTV footage does not show anyone being physically harmed or injured. ಈ CCTV ಫುಟೇಜ್ ಒಳಗೆ ಯಾರು ಶೂಟ್ ಮಾಡಿದ್ದೇನೋ ಹಾರ್ಮ್ ಆಗಿ ತೋರ್ಸ ಅಂತಿಲ್ಲ, ಬಟ್ ಇಂಟೆನ್ಸ್ ಸಿಚುವೇಶನ್ಸ್ ಅದಾವ ಇದ್ರೊಳಗ. ಅಂದ್ರೆ ಬೇಸಿಕಲಿ ಸಿಚುವೇಶನ್ ಹೆಂಗ ಆತ ಶೂಟ್ ಔಟ್ ಸ್ಟಾರ್ಟ್ ಆದ್ಕೂಳೆ ನೋಡ್ರಿ. ನಾರ್ಮಲ್ ಲೈಬ್ರರಿ ನಾರ್ಮಲ್ ಆಗ ಅದಾರ ಜನ ಏನ್ ಆಗ ಅಂತಿಲ್ಲ ಅಂತ. ನಾರ್ಮಲ್ ಥಿಂಗ್ಸ್ ಹೆಂಗ ಆಗ್ಬೇಕ ನಡೆ ಅಂತಲ್ಲ. ಗನ್ ಶಾಟ್ ಸ್ಟಾರ್ಟ್ ಆದ್ವು ನೋಡ್ರಿ. ಅಲ್ಲಿ ಮಕ್ಕಳದಾರ ಬ್ರೋ ಅಲ್ಲಿ. ಯಪ್ಪ ಮಕ್ಕಳು ಬ್ರೋ. ಪಾಪ ಇಲ್ಲಿ ನೋಡ್ರಿ ಅವ ಹೆಂಗ್ ಚಿರಾಡ ಅಂತಾನ. ಏನ್ ಮಾಡ ಅಂತೀರಿ ಓಡ್ರಿ ಅಣ್ಣ ಅಂತಾನ. A lucky few are able to escape through a side door, and one heroic woman is careful to make sure she rescues an oblivious bystander before getting as far away from the library as possible. ಅಂದ್ರೆ ಸೈಡ್ ಡೋರ್ ಇಂದ ಸ್ವಲ್ಪ ಜನ ಎಸ್ಕೇಪ್ ಆಗ್ಬಿಟ್ರಾತ. But back inside the library, many are still trapped in a living hell. ಎಷ್ಟೊಂದ್ ಜನ ಇನ್ನೂ ಟ್ರ್ಯಾಪ್ ಆಗ್ಯಾರ ಅಂತಾನೆ. ಹಂಗ ಗನ್ ಶೂಟ್ ಮಾಡ ಅಂತಾನ ನೋಡ್ರಿ ಬ್ರೋ. ಹಿಂಗ್ ಸುಮ್ನೆ ಹೊಡ್ಕೊಂಡ್ ಹೊಂಟ್ಬಿಟ್ಟಾನ. ಇವ್ರು ಹೆಂಗ್ ಬಚಾವಾಗ ಅಂತಾರ ಗೈಸ್. ಇಮ್ಯಾಜಿನ್ ಮಾಡ್ರಿ ಅವ್ರು ನೋಡ್ರಿ ಅಲ್ಲೇ ಅವ್ರು ಹೆಂಗ್ ಬಚಾವಾಗ ಅಂತಾರ ನೋಡ್ರಿ. ಅವ್ನ್ ಕಣ್ಣಿಗೆ ಕಾಣ್ಬಾರ್ದು ಅಂತಂದ. ಯಪ್ಪ
ಏನ್ ಡೇಂಜರ್ ಬ್ರೋ, ಪಾಪ ಬ್ರೋ ಈ ಹುಡುಗ ಬ್ರೋ. ಶಿವರ್ ಆಗ ಅಂತ ಬ್ರೋ, ನಡ್ಗ ಅಂತಾನೋ. ಪಾಪ A ಪ್ಲೀಸ್ ಸೇವ್ family ಮಾಡ್ರಿ hiding ಅಂತ. behind the information desk decides they can no longer wait for this nightmare to be over. ಅಲ್ಲಿ ನೋಡ್ರಿ ಬ್ರೋ, ಅವ್ರು ಹೆಂಗ್ ಒದ್ದಾಡ ಅಂತಾರ. ಶಟ್, ಅವ ಹೋಗೋನ್ ತಗೊಂಡಂತ ಹೋಗೋದ್ ಬೇಡ ಅಂತಂದ ಓಡಿದ್ರು ಬ್ರೋ. ಎಸ್ಕೇಪ್ ಆದ್ರು ಬ್ರೋ ಅವ್ರ. ವಿ ಕಾಂಟ್ ಅನ್ಕೊಂತ ಎಸ್ಕೇಪ್ ಆದ್ರು. ಎಸ್ಕೇಪ್ ಆಗಿದ್ರೆ ಶುಟ್ ಎಸ್ಕೇಪ್ ಆದ್ರು ಬ್ರೋ. ಜಿಜ್ಜಿ ನೋಡಿ, ಹೆಲ್ಪ್ ಅಂತ ಚಿರ ಅಂತಾರ ಅವ್ರು. In response to the screams for help, a man outside calls 911 as he walks into the library to rescue his wife and child trapped inside. 911 ಅಂತಂದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಕಾಲ್ ಮಾಡ್ಯಾರ. ಅಂಡ್ ಇವ್ನ ಹೆಂಡತಿ ಮಕ್ಕಳು ಒಳಗದಾರ. ಅದ್ರ ಸಂಬಂಧ ಇವ್ ಒಳಗ್ ಬಂದಾನ ಬಚಾವ್ ಮಾಡ್ಕೊಳಕ್. ಆಲ್ರೆಡಿ ಇಬ್ರು ಮಂದಿಗೆ ಮರ್ಡರ್ ಮಾಡ್ಯಾನ ಬ್ರೋ. ಹೊಡೆದಾನ, ಶೂಟ್ ಮಾಡ್ಯಾನ ಅಂತ. ಹುಡುಗನ್ ನೋಡಿ ಹೊಟ್ಟೆಗೆಲ್ಲ ಒಂದ್ ಟೈಪ್ ಆಗ ಅಂತಿಲ್ಲ. ಓ ಮೈ ಗಾಡ್, ಯಪ್ಪ ಏನ್ ಮಾಡಿದ್ರು ಸಾಯಕ್ ಹೋಗ್ಬೇಡ ಅಂತ ನಳ ಅಂತ. The scene playing out at the Clovis Carver Public Library is unimaginable in its terror and ಅನ್ಇಮ್ಯಾಜಿನಬಲ್ ಸಿಚುವೇಶನ್. carnage. But help is on the way. Even ಅವ್ರು ನೋಡ್ರಿ ಬ್ರೋ, ಎಂತಿಂತ ಅಸಾಲ್ಟ್ ರೈಫಲ್ ತಗೊಂಬಂದ್ರು. as the shooter paces from room to room, stalking his victims like ಒಂದೊಂದು ರೂಮ್ ಹುಡ್ಕ ಅಂತನವ, ಯಾರೇ ಸಿಕ್ತಾರನ ಹಂಟ್ ಮಾಡಾಕಂತಂದ. prey. Police are descending on the building. ಬ್ರೋ, ಅವ್ರ ಬಾಡಿ ಕ್ಯಾಮ್ ಇದೆ, ರಿಯಲ್ ಬಾಡಿ ಕ್ಯಾಮ್ ಇದೆ. ಒಳಗ ಹೊಂಟ್ರ ಅವ್ರು. Once the police are inside, the dreaded unknown lurks around every corner and behind every door. No one in the library is beyond suspicion. ಸೊ ಸ್ಟಾರ್ಟಿಂಗ್ ಲೈಬ್ರರಿ ಎಂಟ್ರಿ ಆದ್ಕೊಳ್ಳಿ ಯಾರು ಡೇಂಜರ್ ಅನ್ನಿಸ್ಲಿಲ್ಲ ಅವ್ರಿಗೆ. ಕೈ ಮೇಲೆ ಎತ್ತರಿ ಏನೋ ಅಂತಾರ ಅವ್ರು. ಸೊ ಅಲ್ಲಿ ಯಾರ್ಯಾರು ಅದಾರಲ್ಲ, ಥ್ರೆಟ್ ಇರ್ಲಾರ್ದವ್ರಿಗೆ ರೆಸ್ಕ್ಯೂ ಮಾಡ ಅಂತಾರ ಅವ್ರು. ಅದು ಕೈ ಮೇಲೆ ಮಾಡಿ ಹೊರಗೆ ಬರ್ರಿ ಅಂತ. ಯಾರು ಶೂಟ್ ಮಾಡ ಅಂತಾರ, ನೀವು ಒಳಗಿರ್ರಿ ಅಂತಂದ. Close the door and block it. Don't let anybody else in. I'm going in. Go. Police! Help me, hands! It's police! Police! Come here! ಎಲ್ಲರೂ ಚಿರಾಡ ಅಂತಾರ ಬ್ರೋ. ಅಲ್ಲಿ ನೋಡ್ರಿ ಬ್ರೋ, ಅಲ್ಲೇ Come on! Come on, let's go! Come on, let's go! Out! ನನ್ ಮೈ ನಡಕ್ ಬರ ಅಂತಿದ್ ನೋಡಾಕ. Yeah, get in. Right over there. ಹೆಂಗ್ ಹಿಡಿತಾರ ಅನ್ನೋದ ಅವಂಗೀಗಲ್ಲ. ಅಂದ್ರ ಅವ್ನ ಹೆಂಗದನಂತ ಗುರ್ತಿಸ್ರಿ ಅಂತ ಹೇಳ ಅಂತಾರ ಅವ್ರಿಗೆ. Come here, come look. Hurry. Is that him? Yes, sir. Okay. I believe it. Okay, you'll go. Just wait right over there. We got it. ಸಿಕ್ಕಾವ ಆತ, ನೋಡಿದ್ರ ಅವ್ನ ಪೊಲೀಸ್ The shooter is handcuffed and lying on the floor beside the ಹಿಡ್ದಾರ ನೋಡ್ರಿ. information ಅವ್ನ ಹಿಡಿದು ಮಲಗ್ಸಾರಲ್ಲಿ ಕೆಳಗ. desk. Shortly before police arrived, he walked up to Lupe Aguirre, the man who called 911, with a little smile and told him to hang up the phone. Aguirre told the young man that the cops were right behind him, at which point the shooter walked back to the library's main room to surrender. ಅವನ ಬಂದ್ ಸರೆಂಡರ್ ಆಗ್ಯಾನ. ಸ್ವಾಟ್ ಟೀಮ್ ಬಂತಲ್ಲಿ. ಬಟ್ ಎದಿಕ್ ಮಾಡಿದ್ದ ಅಂತವ ಅದನ್ನ. Less than 5 minutes pass between the opening gunfire and the shooter's capture, but it's been long enough to create a tragic and chaotic scene. Police at the rear of the building still don't know if they have the right guy in custody. ಸೊ ಪೊಲೀಸರಿಗೆ ಇನ್ನೂ ಗೊತ್ತಿಲ್ಲ ಅವ್ರು ಕರೆಕ್ಟ್ ಮನುಷ್ಯನ್ ಹಿಡ್ದಾರ ಇಲ್ಲ ಅಂತಂದೆ. ಸೊ ಇನ್ನೂ ಫೈಂಡ್ ಮಾಡ ಅಂತಾರ. ಅವ್ರ ಕ್ಲಿಯರ್ ಆಗಿಲ್ಲ ಅವ್ರಿಗೆ ಯಾರು ಹಿಡ್ದಾರ Or he's ಅಂತ. the only one at large. ಈ Still in ಹುಡ್ಗನ್ ನೋಡಿದ್ರೆ progress. ಜೀವ್ ಮರ್ರ ಅಂತೈತಿ. ಅವ್ ಹೆಂಗ್ ಇಮ್ಯಾಜಿನ್ ಮಾಡ್ರಿ ಬ್ರೋ, ನೀವೆಲ್ಲೋ ಹೋಗಿರ್ತೀರಿ, ಅಲ್ಲೊಂದ್ ಶೂಟೌಟ್ ಆಗ ಅಂತೈತಿ. ಏನ್ ಮಾಡ್ತೀರಿ ಬ್ರೋ, ನಿಮ್ ಜೀವ ನೀವ್ ಸಾವ್ ಹತ್ರ ಅಡ್ಡಾಡ ಅಂತೈತಿ ನಿಮ್ಗೆ. ಅವ್ನ್ ಕಣ್ಣಾಗ ಅಡ್ಡಾಡ್ತಿರ್ತೈತಿ ಬ್ರೋ ಆ ಸಾವ್. ಆ ಶೂಟರ್ನ ಮಲಕ್ಷಾರ ನೋಡ್ರಿ ಅಲ್ಲಿ. ಎಲ್ಲ ರಿಯಲ್ ಫುಟೇಜ್ ಇದೆ.
Children's librarian Christina Carter and circulation assistant Wanda Walters are among the less fortunate victims that day. ಬ್ರೋ ಇವ್ರಿಬ್ರಿಗೂ ಹೊಡೆದ ನೋಡ್ರಿ ಅವ ಕ್ರಿಸ್ಟಿನಾ ಕಾರ್ಟರ್ ಮತ್ತು ವಾಂಡಾ ವಾಲ್ಟರ್ಸ್ ಅನ್ನೋರು ಇಬ್ರಿಗೂ ಶೂಟ್ ಮಾಡಿ ಕೊಂದಾನವ ಇವ್ ಚಿಲ್ಡ್ರನ್ಸ್ ಲೈಬ್ರರಿಯನ್ನ ಅಂಡ್ ಇವ್ರಿಬ್ರು ಪಾಪ ಆ ಶೂಟ್ಔಟ್ ಒಳಗೆ ಸತ್ತ Killed in this senseless violence. Have my unit back over here. To the The library and hand him off for transport. ಸೊ ಅವ್ನಿಗೆ ಹೊರಗೆ ತರ್ಕೊಂಬಂದ್ ಅವ್ನ ಕಫ್ ಮಾಡಿ ನಿಂದ್ರಿಸ್ಯಾರ My unit back over ಜೀಪ್ here. ಒಳಗೆ ಕರ್ಕೊಂಡು ಹೋಗ್ಬೇಕು ಅವ್ನಿಗೆ Yes. ಎಲ್ಲ ನೋಡ್ರಿ ಮಗಳಪ್ಪ ಅಲ್ಲ ಬ್ರೋ ಏನ್ ಅವ್ನ ತಲೆ ಒಳಗೆ ಏನ್ ಓಡ್ತಿರ್ಬೋದು ಬ್ರೋ 16 ವರ್ಷ ವಯಸ್ಸು ಅವಂಗ ಅಮೆರಿಕಾದಾಗ ಎಲ್ಲಾ ಕಡೆ ಗನ್ ಲೀಗಲ್ ಅದಾವ ಅದ್ರಲಿಂದ ಇದಕ್ಕೆ ಯಾವ್ಸ್ ಕ್ರಿಯೇಟ್ ಆಗೋದು ನೋಡ್ರಿ My pants are falling. Can I pick them up? Nope. ಅವ್ನ ಪ್ಯಾಂಟ್ ಇಲ್ಲ ಅಂದದಂತ ಅದನ್ನ ಎತ್ಕೋಬೇಕನ್ನ ಅಂತಾನ ಪೊಲೀಸ್ ಅದಕ್ಕೆ ನೋ ಅಂದ್ರೆ ಪ್ಯಾಂಟ್ ಕೆಳಗ್ ಹಾಕೊಳ ಅಂತಿ ಬೋಸಡಿಕೆ ನಿನ್ ಪ್ಯಾಂಟ್ ಕೆಳಗಿಲ್ಲ ನಿನ್ ತಲಿನೇ ಕೆಳಗಿರೋದೆ Keep your hands where I can see them. There's a nice pocket, man. ಅವ್ನ ರೈಟ್ ಪಾಕೆಟ್ದಾಗ ನೈಫ್ ಐತ ಅಂತ ಹೇಳ ಅಂತಾನ ನೋಡ್ತಿರ ಅವನ ಆಟಿಟ್ಯೂಡ್ Get down on your knees. Down on your knees. ನಾನು ಅದ್ರ Just ಕಪ್ಪಾಳಿ grab your ಚಿಪ್ಪ pockets. ಕೊಡ್ತಿದ್ದ ಒಂದು I'm not sure. I think it's my shirt. Oh, it's pepper. The shooter is oddly calm in the wake of this incident. ಅದವ್ ಎಷ್ಟ್ ಕಾಮಾಗಿ ಮಾತಾಡ ಅಂತನ್ಪ ವಿಚಿತ್ರ At the station, police identify the young man behind this dreadful mayhem. So you understand your right to remain silent? Yeah. What is your name? Nathaniel G. Nathaniel G. I go by. ನತಾನಿಯಲ್ ಜುನೆಟ್ ಎಷ್ಟು ಕಾಮ್ ಅದನ್ ಬ್ರೋ what the fuck ಅಷ್ಟೆಲ್ಲ ಸೀಟ್ ಮಾಡಿ ಹೆಂಗ್ ಮಾತಾಡತ್ತ ನೋಡ್ರಿ ಅವ. Do you have an ID on you? No. Is it going to be in your wallet? I don't have an ID. I'm 16. I don't have an idea. I'm 16 18 ವರ್ಷನೂ ಆಗಿಲ್ಲ ಮಕ್ಕದ ಮೇಲೆ ಮೀಸಿ ಬಂದಿಲ್ಲ One can only wonder what drove a teenager 2 years shy of adulthood to commit such a disgusting act of brutality. ಈಗ ಅವ್ನು ಇನ್ವೆಸ್ಟಿಗೇಷನ್ ಮಾಡ್ತಾರ ಬ್ರೋ ಎದಕ್ ಇದನ್ನ ಮಾಡ್ದ ಎಣ್ಣಿ ಇಂಥ ಶೂಟ್ಔಟ್ ಮಾಡಕ್ ಏನಾಗಿತ್ತು ಅವಂಗ ಅನ್ನೋದನ್ನ ವಿಚಾರಿಸ್ತಾರ ಈಗಲ್ಲೇ. Jewett will provide some answers, far from the strangest thing the young killer will say in police custody. I have church tonight at 6. I'll have to get there at 6. We're installing the soundboard today. He's fully aware of where he's headed for the evening. ಚರ್ಚ್ ಐತಿ ಚರ್ಚ್ಗೆ ಸೌಂಡ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಬೇಕ ಅದಕ್ಕೆ 6 ಗಂಟೆಗೆ ಹೋಗ್ಬೇಕು ನಾನು ಬಿಟ್ಟು ಬಿಡ್ರಿ ಅನ್ನ ಅಂತಾನ ಇಂತ ಬಾಡ್ಕೊ ನನ್ ಮಗ ಇರ್ಬೇಕು ಬ್ರೋ ಅವ ಅವೇರ್ ಅದಾನ ಅವ ಪೊಲೀಸ್ ಸ್ಟೇಷನ್ದಾಗ ಅದಾನ ಅಂತಂದ ಅವ್ನ್ ಗೊತ್ತೈತಿ ಒಂದ್ ಲೈಬ್ರರಿದಾಗ ಇಂತ ದೊಡ್ಡ ಶೂಟ್ಔಟ್ ಮಾಡ್ಯಾನ ಅಂತಂದವ ಅಂದ್ರೂ ಹೇಳ ಅಂತಾನವ. The police take Nathaniel to the hospital, where he will answer some questions before heading to his ultimate destination, the juvenile detention center. He tells the nurses about his substance abuse issues, which are extensive enough to surprise even the experienced healthcare workers. Do you drink or smoke? I drink How much? daily. Do you drink daily? I Okay. ಸೊ ಅವ್ನ್ ಕೆಳ ಅಂತಾರ ಅವ್ರ ಏನ್ರೆ ಸಬ್ಸ್ಟೆನ್ಸ್ ಮೇಲೆ ಅದೇ ಅಂತ ಡೈಲಿ ಕುಡಿತಿದ್ದ ಅಂತವ. Trade spots with you, okay? Like beer, margarita. 3 years, couple shots. 3 ಬಿಯರ್ ಮತ್ತೆ ಏನೋ ಶರ ಕುಡಿದಿದ್ದ ಅಂತ ಟೆಕೆಲ್ಲ ಕುಡಿದಿದ್ದ ಅಂತ And do you smoke? Um, Maybe. ವೀಡ್ ಸ್ಮೋಕ್ ಮಾಡ್ತಿದ್ದ ಅಂತ Any other drugs? Xanax, oxycontin, ಜನಾಕ್ಸ್ ಆಕ್ಟನ್ ಹೈಡ್ರೋ What do ಏನೇನ್ you ಬ್ರೋ. take those for? You just take those to take them? recreation. Oh. When asked about his mental health, Nathaniel tells them that he's been diagnosed with depression but recently made the unfortunate decision to quit counseling. ಬ್ರೋ ಡಿಪ್ರೆಷನ್ದಾಗ ಅದಾನಂತ ಹೆವಿ ಡ್ರಗ್ ಅಬ್ಯೂಸ್ ಮಾಡ್ಯಾನ ಅದಕ್ಕೆ ಅವ್ನ ಮೆಂಟಲ್ ಪರಿಸ್ಥಿತಿ ಕೆಟ್ಟ ಈ ಡಿಸಿಷನ್ ತಗೊಳಂಗ್ ಮಾಡೈತಿ ಅಂತ ಹೇಳ ಅಂತಾನವ. ಬಟ್ ಐ ಡೋಂಟ್ ನೋ ಬ್ರೋ ನನಗೇನ್ ಅನ್ಸ ಅಂತಂದ್ರೆ ಹಿ ವಾಂಟೆಡ್ ಟು ಹ್ಯಾವ್ ಫನ್ ಅವಂಗ ಪೇನ್ ನೋಡೋದಿತ್ತು ಅನ್ಸಂದೈತಿ. ಬಟ್ ಇಂಥ ಕೇಸಸ್ ಒಳಗೆ ನಾವು ಹೆಂಗ ನೋಡ್ಬೇಕಾ ಮನುಷ್ಯನ ಅನ್ನೋದು ಗೊತ್ತಾಗಂಗಿಲ್ಲ ಬ್ರೋ ನಮ್ಗ. Did you hurt someone? Yeah. You hurt several people. Nathaniel is apparently ಅವ ಇನ್ನೂ ಏನ್ ಕೇಳ ಅಂತಾರಂದ್ರೆ ಇನ್ವೆಸ್ಟಿಗೇಷನ್ ಒಳಗ ನಾ ಯಾರನ್ನ ಹರ್ಟ್ ಮಾಡ್ದೆ ಅಂದ್ರೆ ನನಗೇನು ಗೊತ್ತಿಲ್ಲ ನಾ ಬಾತ್ರೂಮ್ ಹೋಗಿದ್ದೆ ಅಲ್ಲಿಂದ ಹೊರಗೆ ಬಂದೆ ಪಿಸ್ತೂಲೆ ಫೈರ್ ಮಾಡ್ದೆ ಆಮ್ಯಾಗ ನಾ ಯಾರಿಗ್ರೆ ಹರ್ಟ್ ಮಾಡ್ದೆ ಅಂತ ಹೆಂಗ್ ಮಾತಾಡ ಅಂತ ನೀವ having sudden amnesia about what happened at the library. ಸಡನ್ ಆಗಿ ಎಲ್ಲ ನೆನ್ಪಾರ ಅಂದ್ಬಿಟ್ಟ ನಾವ ಅಮಿನಿಷ ಅಂದ್ರೆ ನೆನ್ಪಾರೋದು. And he is quick to blame others. I've been getting picked on and beat up. Everyone hates me. I'm just mad about that. ಈಗ ಅವ ಏನ್ ಹೇಳ ಅಂತಾನೆ ಎಲ್ಲಾರು ನನ್ನ ಹೇಟ್ ಮಾಡ್ತಾರೆ ಸೊಸೈಟಿ ಹೇಟ್ ಮಾಡ್ತೈತೆ ನನಗೆ ಅದ್ರ ಸಂಬಂಧ ಹಿಂಗ್ ಮಾಡ್ದೆ ಇದಂತ ಏನೇನೋ. ಸೊ ಅದನ್ನ ಆಕ್ಚುಲ್ ಫುಟೇಜ್ ರೆಕಾರ್ಡ್ ಮಾಡಿಟ್ಟು ಹೋಗಿ ಅಟ್ಯಾಕ್ ಮಾಡಲ್ಲ. ಸೊ ಪೊಲೀಸ್ ಅದನ್ನ ಇನ್ವೆಸ್ಟಿಗೇಷನ್ ಮಾಡ ಅಂತಾರೆ ಯಾವ ಪ್ಲೇಸ್ದಾಗ ಮಾಡಿದ್ದ ಇದು ರೆಕಾರ್ಡಿಂಗ್ ಅಂತ. Nathaniel Ray Jewett, and I was making this because it's about to be 0 hour. My thing was when I lost hope or when I just couldn't take it anymore is when I was going to do it. It's that time.
So I'm about to go NBK, natural born killer. This isn't like no Cologne. So I'm about to ವಾಟ್ NBK ಹಾಕಾನಂತ, ನ್ಯಾಚುರಲ್ ಬಾರ್ನ್ ಕಿಲ್ಲರ್ ಹಾಕಾನಂತ ಬ್ರೋ. ಸೈಕೋ ಇದ್ದ ಬ್ರೋ. go NBK, natural born killer. Despite this remark, Nathaniel spreads the blame around, claiming that harassment at school culminated in his getting suspended for a ರಿಕಾರ್ಡ್ ಒಳಗೆ ಒಂದು ಹೇಳ ಅಂತಾನೆ, ಇನ್ವೆಸ್ಟಿಗೇಷನ್ದಾಗ ಒಂದು ಹೇಳ ಅಂತಾನೆ. ಬಟ್ ರಿಕಾರ್ಡಿಂಗ್ದಾಗ ಅವ ಹೇಳ್ಯಾನೆ, ಇದನ್ನ ನಾನು ಮಾಡಾಕೊಂಟೇನಿ, ನ್ಯಾಚುರಲ್ ಬಾರ್ನ್ ಕಿಲ್ಲರ್ ಅದೇನಿ, ನನಗೆ ಇದನ್ನ ಮಾಡ್ಬೇಕು ಅನ್ಸಂತೈತೆ ಅಂತೆಲ್ಲ ರಿಕಾರ್ಡ್ ಮಾಡಿ ಇಟ್ಟೋಗ್ಯಾನ. ಸೊ ಪೊಲೀಸ್ಗೆ ಫುಟೇಜ್ ಎಲ್ಲ ಸಿಕ್ಕೈತಿ ಈಗ. ಸೊ ಅವ ಬ್ಲೇಮ್ ಮಾಡಿ ಏನು ಮಾಡ ಅಂತಿದ್ದಲ್ಲ, ಸೊಸೈಟಿ ಹಿಂಗೆ ಮಾಡೈತಿ, ನನಗೆ ಹೊಡಿತಿದ್ರ, ಅದು ಮಾಡ್ತಿದ್ರ, ಅದಕ್ಕೆ ಇದನ್ನ ಮಾಡ್ಯಾನ ಅಂತಂದೆ, ಅದೆಲ್ಲ ಸುಳ್ಳು ಅಂತ ಪ್ರೂವ್ ಆಗ್ತೈತಿ. ಇದು ರಿಯಲ್ ಶಿಟ್ ಅವ ಮಾಡಿರೋದು. I feel as though there's no other way about this. I have some mental issues going on. It's not like I'm hearing voices or anything. I'm angry at the world, and I have so much anger, and I can't. I'm not you, right? ಏನೋ ಸ್ಕೂಲ್ ಒಳಗೆ ಲಫಡ ಆಗೈತಿ ಆತ. ಇವ ಮೊದ್ಲ ಡ್ರಗ್ ಅಬ್ಯೂಸ್ ಇದ್ದ, ಅಲ್ಲೇ ಸ್ಕೂಲ್ ಒಳಗೆ ಹೊಡೆದಾಡ್ರವ್ರು. ಆ ಸ್ಕೂಲ್ ಒಳಗೆ ಹೊಡೆದಾಡಿರೋದು ಫುಟೇಜ್ ಸಿಕ್ಕೈತೆ ಪೊಲೀಸರಿಗೆ, ಯಾರು ರೆಕಾರ್ಡ್ ಮಾಡಿರೋದು. ಅವ ನೆಟಾಲಿಯನ್ ಏನದಾನ, ಅವ ಸ್ಕೂಲ್ ಒಳಗೆ ಹೊಡೆದಾಡ್ಯಾನ ಅಂಡ್ ಅವನೇ ಅದನ್ನ ಸ್ಟಾರ್ಟ್ ಮಾಡ್ಯಾನ ಫೈಟ್ ಆತ. ಅವ ಏನೋ ಬಾಳ್ ಲಫಡ ಮಾಡ ಅಂತಿದ್ದ, ಅವ್ನ್ ಒಂದ್ ಟೈಪ್ ಬರ್ಸ್ಟ್ ಆಗ್ಬಿಟ್ಟಾನವ ಲಾಸ್ಟಿಗೆ. ಸೊ ಅವ್ರಿಗೆಲ್ಲ ಹೊಡಿಬೇಕನ್ನೋ ಪ್ಲಾನ್ ಹಾಕಿದ್ದ. I have some mental issues going on. mental issues It's not going like I'm on. hearing voices or anything. I'm angry at the world, and I'm angry at the world ಅಂತ. I have so much anger, and I can't. I'm not you, right? I have so much anger, frustration, and just hopelessness. It ಹೆಂಗ್ just ಮಾತಾಡ this ಅಂತ needed to happen. ಫ್ರಸ್ಟ್ರೇಷನ್, ಆಂಗರ್ ಇರೋದಕ್ಕೆ, ವರ್ಲ್ಡ್ ವಿರುದ್ಧ ನಾನು ಆಂಗರ್ ತೋರಿಸ್ತೀನಿ, ಶಾಕ್ ಕೊಡ್ತೇನೆ ಅನ್ನೋದಕ್ಕೆ ಈ ಟೈಪ್ ಆಫ್ ಥಿಂಗ್ ಮಾಡಿರೋದು. I can't really see myself doing anything else. That's it. Thank y'all. Thanks to everyone that was nice to me. And yeah, all right. I just gotta. Nathaniel Ray Jewett pled guilty to 30 felony counts, including 2 charges of first-degree murder for the killing of 61-year-old ಇಬ್ರು ಮಂದಿ Wanda murder Walters ಆಗ್ಯಾರ and 48-year-old Christina Carter. 4 others were wounded in the attack, including 10-year-old Noah ಬ್ರೋ. Molina, 10 ವರ್ಷದ ಹುಡುಗಗೂ ಇದ ಮಾಡ್ಯಾನಂತಲ್ಲ ಬ್ರೋ. his sister Alexis Molina, library patron Howard Jones, ಇವರೆಲ್ಲ ಈ and victims ನೋಡ್ರಿ circulation bro. assistant Jessica Thorne. 40 ವರ್ಷ ಜೈಲ್ ಶಿಕ್ಷೆ ಮತ್ತೆ ಲೈಫ್ ಸೆಂಟೆನ್ಸ್ ಮಾಡ್ರ. ಆಮ್ಯಾಗ 17 ವರ್ಷ ಮೊದ್ಲು ಅವಂಗ ರಿಮಾಂಡ್ ಹೋಮ್ದಾಗ ಇಟ್ಟೆ 18 ವರ್ಷ ಆದ್ಮೇಲೆ ಮತ್ತೆ ಜೈಲಿ ಕಳಿಸ್ತಾರ ಅವಂಗ. ಎಂತಿಂತ ಅಟ್ಯಾಕ್ ಮಾಡಿರ್ತಾರ, ಅವ್ರ ತಲೆ ಒಳಗೆ ಏನ್ ಉಡ್ತಿರ್ತೈತಿ, ಎಷ್ಟು ಕಾಮ್ ಇರ್ತಾರ ಅವ್ರ ಅಂತ ಸಿಚುವೇಶನ್ ಒಳಗು. ಅವ್ರು ಆದ್ಮೇಲೆ ಹೆಂಗಿರ್ತಾರ ಅನ್ನೋದನ್ನೆಲ್ಲ ನೋಡಿದೀವಿ ನಾವು ಇವತ್ತು. ಯಪ್ಪ, ಇಟ್ ವಾಸ್ ವೆರಿ ವಿಯರ್ಡ್. ಅಂಡ್ ಆಕ್ಚುಲಿ ನಾ ಇಂಥದನ್ನ ಫಸ್ಟ್ ಟೈಮ್ ರಿವ್ಯೂ ಮಾಡಿದ್ದೆ. ಇಟ್ ವಾಸ್ ಮೈ ಜುಮ್ ಅಂತಂದ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಲ್ಲ ಬೇಡ. ಇಷ್ಟ ಆಗಿತ್ತ ಸಬ್ಸ್ಕ್ರೈಬ್ ಮಾಡ್ರಿ, ಇಲ್ಲ ಬೇಡ. ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.